ಹಾಕಿ ಕೊಡ್ತೀವಿ ನಾವು ಅದೇ ಊರಾಗ. ಹೆಂಗ್ ತಯಾರು ಮಾಡ್ಬೇಕು ಅನ್ನೋ ಫ್ಯಾಕ್ಟ್ರಿ ಮಾಡ್ತೀವಿ, ಊರಾಗ ರೈತರಿಗೆ ಅಲ್ಲೇ ಮಾರಾಟ ಮಾಡೋದು. 4 ರೂಪಾಯಿ 5 ರೂಪಾಯಿ ಕಿಲೋ ಕಂಫರ್ಟ್ ಗೊಬ್ಬರ ಮಾರಾಟ ಮಾಡೋದು. ನಿಮ್ ಊರಿಗೆ ಇಂತಿಂತ ಬೀಜ ಬೇಕು ಅಂತ ಇತ್ತು ಅಂತಂದ್ರ ಊರೊಳಗಿನ ಕೆಲವು ರೈತರಿಗೆ ಹೇಳಿ ಆ ರೈತರಿಂದ ಬೀಜೋತ್ಪಾದನೆ ಮಾಡಿಸಿ ಅಲ್ಲೇ ಊರಾಗ ಎಲ್ಲರಿಗೆ ನಂಬರ್ 1 ಬೀಜ ಅಂದ್ರೆ ಅವನ್ನೆಲ್ಲ ಪ್ರೊಸೆಸ್ ಮಾಡಿ ಆ ಬೀಜ ಹೇಗ್ ಮಾರಾಟ ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ದೊಡ್ಡ ಕಾಳು ತಕೊಂಡು ಅದಕ್ಕೆ ಬೀಜೋಪಚಾರ ಮಾಡಿ ಹೇಗ ರೈತರಿಗೆ ಕೊಟ್ಟು ಅವರ ಈಲ್ಡ್ ಹೆಚ್ಚು ಬರ್ಬೇಕು. ಈಲ್ಡ್ ಅಂದ್ರೆ ಇಳುವರಿ ಹೆಚ್ಚು ಬರುವಂಗ ನಾವು ನಮ್ಮಲ್ಲಿ ಸೋಯಾಬೀನ್ ನಾವು ಏನೂ ಇಲ್ಲ ಅಂದ್ರೂ 1 ಎಕರೆಕ್ಕ 18 ರಿಂದ 22 ಕ್ವಿಂಟಲ್ ಸೋಯಾಬೀನ್ ತಗೊಂಡಿವಿ. ಸಾವಯವದೊಳಗ ಕಬ್ಬು 80 ಟನ್ನಿಂದ ತನೂ ಕಬ್ಬು ತಗೊಂಡಿವಿ ನಾವು. ಎಲ್ಲ ಬೆಳೆನು ಗೋಧಿ 26 ರಿಂದ 28 ಟನ್ ಗೋಧಿ ಅಂದ್ರೆ ಬೀಜ ಅಂತ ತಯಾರು ಮಾಡಿದ್ವಿ ನಾವು. ಬೀಜ ಹೊರಗಿನ ತರಬಾರ್ದು ರೈತ, ಆ ಊರಾಗ ರೈತರ ಕಡೆಯಿಂದ ತಯಾರು ಮಾಡಿಸ್ಕೊಳ್ಳೋದು. ಆಮೇಲೆ ಯಾವ್ದಾದ್ರು ಸಸಿಗಳು ಬೇಕಾಗಿದ್ದು ಅಂತಂದ್ರ ಊರೊಳಗ ನಾವು ಒಳ್ಳೆ ರೈತರ ಮಕ್ಕಳನ್ನ ಹಿಡಿದು ಅವರಿಗೆ ಸಸ್ಯವಾಟಿಕೆ ಎಲ್ಲ ತರಬೇತಿಗಳನ್ನು ನೀಡಿ ಊರೊಳಗ ನರ್ಸರಿ ತೆಗಿಲಕ್ ಹಚ್ತೀವಿ. ಅಲ್ಲಿ ಹಚ್ಚಿ ಆ ರೈತರ ಮನೆಯೊಳಗಿಂದನ ರೈತರ ತಗೋಬೇಕು. ಅವನ್ನೆಲ್ಲ ಎಲ್ಲಿ ಮಾರ್ಕೆಟ್ ಹೋಗ್ಬಾರ್ದು ನಾವು ಏನೋ ತರ್ಲಿಕ್ಕೆ. ಆ ರೀತಿ ಮಾಡ್ಲಿಕ್ಕೆ ಆಗ್ತೈತಿ. ತಾವು ದಯವಿಟ್ಟು ರೈತರ ಮಕ್ಕಳು ಮನಸ್ಸು ಮಾಡ್ರಿ. ನಿಮ್ಗೆ ಯಾವ್ದು ತರಬೇತಿ ಬೇಕಂತೀರ ಅಲ್ಲಿ ನಾವು ತರಬೇತಿ ನಿಮ್ಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಬೇಕಂದ್ರೆ ಅಲ್ಲಿ ಬರ್ರಿ, ಇರ್ಲಿಲ್ಲ ಅಂದ್ರೆ ಇಲ್ಲೇ ಎಲ್ಲರ ಸನ್ಯದಾಗ ಯಾವ ಮಠದವ್ರು ತಯಾರಾಗ್ತಾರ ಆ ಮಠದವ್ರಿಗೆ ಹೇಳಿ ಆ ಮಠದಾಗ ನಿಮ್ನ ಇಟ್ಟು ಆ ಮಠದಾಗ ಇವನ್ನೆಲ್ಲ ತರಬೇತಿಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಇಂಥ ಇವತ್ತಿನ ನಿಮ್ ಜೊತೆ ಸಂವಾದ ಮಾಡುವ ವ್ಯವಸ್ಥೆಯನ್ನ ನಮ್ಮ ಚನ್ವೀರ್ರವರು ಮಾಡಿದ್ರು. ಅವ್ರದ್ದು ಪಟ್ಟಾಧಿಕಾರ ಇತ್ತು. ನನಗೇನ್ ಬರೋ ಇಚ್ಛೆ ಇರ್ಲಿಲ್ಲ. ಈ ಕಡೆ ನಾ ಬರೋದಿಲ್ಲ, ಬಹಳ ಕಡಿಮೆ ಬರ್ತೇನೆ. ನೀವು ಬರ್ಬೇಕ್ರಿ ಹಂಗ್ರಿ ಹಿಂಗ್ರಿ ಏನೇನೋ ಸ್ವಲ್ಪ ಅಲಿಗೇಷನ್ ಮಾಡಿದ್ರು ಅವರು. ನೀವು ಸ್ವಾಮಿಗಳು ಹಂಗದಿರಿ ಹಿಂಗದಿರಿ ನನ್ಗೆಲ್ಲ ರೂಢ ಅದಾವ ಯಾರ್ಯಾರು ಏನೇ ಅಂತ. ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಬಿಡ್ತೀನಿ. ಆದ್ರೂ ಇವ್ರದನ್ನ ಒಂದ್ ಜರ ಬಿಡ್ಲಿಲ್ಲ ನಾ ಅಷ್ಟ. ಯಾಕೋ ಅಂತಾರಂತಂದ್ರ ಗುರುಗಳು ಮಾತು ಗುರುಗಳು ಯಾಕೋ ಬಾಳ ಸಿಟ್ಟು ಮಾಡ್ಕೊಂಡಾರ ಕಾಣತ್ತ, ಗುರುಗಳು ಹಿಂಗ್ ಕಿವಿ ತುಂಬು ಮಂದಿ ಬಾಳ ಇದ್ದಂಗ ಕಾಣ್ತಾರ ಅಂತ ಹಿಂಗ್ ನನಗೆ ಅನಿಸ್ತು. ಗುರುಗಳು ಒಬ್ಬರೇ ಹೆಂಗ ಅನ್ನೋರು, ಅವ್ರ ಹಿಂದೆ ಯಾರು ಇರೋಕ್ಕಾಗಲ್ಲ. ತುಂಬಿ ಬಯಸ್ತಿರ್ಬೇಕು ಅವ್ರ ಕಡೆಯಿಂದ ನಮ್ನ ಅಂತ ತಿಳ್ಕೊಂಡು ಗುರುಗಳು ಏನೇನ್ ನಮ್ಮ ಮ್ಯಾಗ ಆರೋಪ ಅಪವಾದಗಳನ್ನ ಮಾಡಿದ್ರು ಅವನ್ನೆಲ್ಲ ಸುಳ್ಳು ಮಾಡ್ಬೇಕಂತ ನಾ ಬಂದೀನಿ. ಅದಕ್ಕ ಬರ್ತಿರ್ತೀನಿ ಇಲ್ಲೇ ಸುತ್ತಮುತ್ತ. ಇಲ್ಲೇ ಬಾಗೇವಾಡ್ಯಾಗ ನಮ್ಮ ಮಠ ಐತೆ ಒಂದು ದೊಡ್ಡದು. ಈಗ ಅಲ್ಲಿ ನಾ ಬಹಳ ಚಂದನ್ ಮಠ ಕಟ್ಟಿ ಬಸವಣ್ಣವ್ರ ಜೀವನವನ್ನೇ ಪೂರ್ತಿಯಾಗಿ ಮ್ಯೂಸಿಯಂನಲ್ಲಿ ಯಾರು ಇವತ್ತಿನವರೆಗೆ ಮಾಡಿಲ್ಲ. ಅದನ್ನ ನಾ ಅಲ್ಲಿ ಮಾಡೋ ಸಲುವಾಗಿ ಒಂದು 25-30 ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಬಸವಣ್ಣವ್ರ ಜೀವನವನ್ನೇ ಮಾಡ್ಬೇಕಂತ ಅಲ್ಲಿ ಮಾಡಕತ್ತೀನಿ. ಆದ್ರೆ ಆ ಗುರುಗಳ ಆರೋಪವನ್ನು ನೀವು ಒಟ್ಟ ಈ ಕಡೆ ಬರಂಗಿಲ್ಲ ಅಂತಂದ್ರು. ನಾ ಬಂದಂದ್ರೆ ನಿಮ್ಗೆ ಬ್ಯಾಸರಾಗಂಗ್ ಬರ್ತೀನಿ ನೋಡ್ರಿ ಜವರ ಅಂತಂದ. ಆದ್ರೂ ಸಹಿತ ಅವ್ರು ಸಾಯಂಕಾಲ ಬರ್ರಿ ಅಂತ ಅವರು ನಮಗ್ ಸಾಯಂಕಾಲ ವೇಳೆ ಇರಂಗಿಲ್ಲ. ನಾವು ಕಾಡಸಿದ್ರು, ನಮ್ಮ ಹೆಸರ ಕಾಡಸಿದ್ದೇಶ್ವರ ಸ್ವಾಮಿಗಳು. ಮಂದಿಗೆಲ್ಲ ಯಾವಾಗ ನಾಡ್ ಇರ್ತೈತಿ ಅವಾಗ ನಮ್ಮದು ಕಾಡ್ ಇರ್ತೈತಿ. ಅದಕ್ಕ ಹಗಲತ್ತ ಬರ್ತೇನ್ರಿ ಮುಂಜಾನೆ. ಎಷ್ಟು ಮಂದಿ ಆಕತಿ 8 ಮಂದಿ ಗೂಡ್ ಮಾತಾಡೋನು ಹೋಗೋಣ ಅಂದ್ರೆ ನೀವ್ ಯಾವಾಗ ಬರ್ತೀರಿ ಬರ್ರಿ ಒಟ್ಟ ಬರ್ರಿ ಅಂತ ಕುಂತಾರ ಗುರುಗಳು. ಆ ಗುರುಗಳು ಅವ್ರ ವಿನಂತಿ ಏನಿತ್ತಲ್ಲ ಅದು ಆದೇಶಕ್ಕಿಂತಲೂ ಬಹಳ ಸ್ಟ್ರಾಂಗ್ ಇತ್ತದು. ಬಂದ್ರ ಚಲೋ ಇರ್ಲಿಲ್ಲ ಅಂದ್ರೆ ನೋಡ್ಕೋತೀವಿ ನಿಮ್ನ ಅನ್ನುವಂತ ಸ್ಟೈಲ್ನಾಗ ಇರ್ತದ. ಆ ಸ್ಟೈಲ್ನಾಗ ಇರ್ತದ. ಅಂದ ಕೂಡಲೇ ಎಲ್ಲಿಪ್ಪ ಸುಮ್ನ ಗುರುಗಳು ಶಾಪ ಕಟ್ಕೊಳ್ಳೋದೆ. ಇರ್ಲಿಲ್ಲ ಅಂದ್ರೆ ಇಷ್ಟು ಮಂದಿದೆಲ್ಲ ದರ್ಶನ ಮಾಡಕ್ ಆಗ್ತಿತ್ತೇನೋ. ತಮ್ದೆಲ್ಲರಿಗೂ ದರ್ಶನ ಆಗ್ತಿದ್ರಿಂದ ಆದ್ರಿಂದ ಗುರುಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮೆಲ್ಲರಿಗೂ